ಗುರುವಂದನೆಯನ್ನ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ರೇಖೆ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವಮೂರ್ತಿಯರಿಗೆ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಕುಲದೇವರಿಗೆ ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯಿಂದ ನೋಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಸೊ ನಿನ್ನೆಯ ಕ್ಲಾಸಿನವರೆಗೆ ನಾವೆಲ್ಲರೂ ಕೂಡ ಚಕ್ರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾವ್ಯಾವ ಚಕ್ರಗಳಲ್ಲಿ ಅದು ಯಾವ್ಯಾವ ಸ್ಥಳದಲ್ಲಿ ಲೊಕೇಟ್ ಆಗಿರುತ್ತೆ, ಅದರ ಬೀಜ ಮಂತ್ರಗಳೇನು, ಅದು ಯಾವ ರೀತಿ ಕಾರ್ಯಗಳನ್ನ ಮಾಡುತ್ತೆ ಅನ್ನೋದೆಲ್ಲಾನು ಕೂಡ ನಾವು ತಿಳ್ಕೊಂಡ್ವಿ. ಅಂದ್ರೆ ಈ ಚಕ್ರಗಳಲ್ಲಿ ಅಂತಂದ್ರೆ ಏನು ಅಂತ ಹೇಳಿದ್ರೆ, ನಾವು ಅರ್ಥವನ್ನ ನಾವು ಅರಿವನ್ನ ಮೂಡಿಸ್ಕೊಳ್ಬೇಕು, ನಾವು ಜಾಗೃತರಾಗ್ಬೇಕು ಅಂತ ಹೇಳಿದ್ರೆ ಏನು ಅಂದ್ರೆ, ನಮ್ಮ ಅರಿಷಡ್ ವರ್ಗಗಳು ನಮ್ಮ ಮೇಲೆ ಹೇಗೆ ಪರಿಣಾಮವನ್ನ ಬೀರ್ತಾ ಇದ್ದಾವೆ, ಒಂದೊಂದು ಚಕ್ರಗಳನ್ನು ಕೂಡ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳು ಅಂದ್ರೇನು? ಕಾಮ, ಕ್ರೋಧ, ಮೋಹ, ಮದ, ಮತ್ಸರ್ಯ, ದ್ವೇಷ, ಅಸೂಯೆ, ನಮ್ಗೆ ಬಯಕೆ, ವ್ಯಾಮೋಹ ಏನಿದೆ ನಮ್ಮೊಳಗಡೆ, ಹೌದಲ್ವಾ? ನಾವು ಅದನ್ನ ಏನ್ ಮಾಡ್ಬೇಕು, ನೋಡ್ಬೇಕು. ಈ ವ್ಯಾಮೋಹ, ಈ ನಮ್ಗಳು ಮದ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು, ಮತ್ಸರ್ಯ ಆಗಿರ್ಬೋದು, ಇವೆಲ್ಲ ಎಲ್ಲಿಂದ ಬರ್ತಾ ಇದೆ? ಎಲ್ಲಿ ನಮ್ಮ ಎನರ್ಜಿ ಸೆಂಟರ್ಸ್ ಗಳ ಒಳಗಡೆ ನಮ್ಗೆ ಬ್ಲಾಕೇಜ್ ಆಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಅದು ನಮ್ಮ ಇಂದ್ರಿಯಗಳ ಮುಖಾಂತರ ಬರ್ತಾ ಇದೆ. ಹೌದಲ್ಲ? ನಮ್ಮ ಇಂದ್ರಿಯಗಳು ಯಾವ್ಯಾವ್ದು? ನಮ್ಮ ಪಂಚೇಂದ್ರಿಯಗಳು. ಅಂದ್ರೆ ನಾವ್ ಏನ್ ನೋಡ್ತಾ ಇದೀವಿ, ನಾವ್ ಏನ್ ಕೇಳಿಸ್ಕೊಳ್ತಾ ಇದೀವಿ, ಏನ್ ಮಾತಾಡ್ತಾ ಇದೀವಿ, ಹೌದಲ್ವಾ? ನಮ್ ಕೈಗಳಲ್ಲಿ ಏನ್ ಕೆಲ್ಸಗಳನ್ನ ಮಾಡ್ತಾ ಇದೀವಿ ನಾವು, ಹೌದಲ್ವಾ? ಅಂತ ಹೇಳಿದ್ರೆ ನಾವು ನೆಗೆಟಿವ್ಸ್ ನೋಡ್ತಾ ಇದೀವಾ, ನೆಗೆಟಿವ್ಸ್ ಮಾತಾಡ್ತಾ ಇದೀವಾ, ನಾನು ಏನ್ ಕಸಗಳನ್ನ ಏನ್ ತುಂಬಿಸ್ಕೊಳ್ತಾ ಇದ್ದೀನಿ, ನಾನು ಯಾರ ಜೊತೆನಲ್ಲಿ ನನ್ನ ಒಡನಾಟ ಇದೆ, ನಾನು ಏನ್ ಮಾತಾಡ್ತಾ ಇದ್ದೀನಿ, ನಾನು ನೋಡಿ, ನಾನು ಏನ್ ಆಹಾರವನ್ನ ಸೇವನೆ ಮಾಡ್ತಾ ಇದ್ದೀನಿ, ಅದೆಲ್ಲವೂ ಕೂಡ ಅದರ ಜೊತೆಗೆ ನಮ್ಗೆ ಅವೇರ್ನೆಸ್ ಆಗ್ಬೇಕು. ನನ್ನ ಒಳಗಡೆ ನನಗೆ ಕೋಪ ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ಭಯ ಆಗ್ತಾ ಇದೆ, ಯಾಕೆ ಬರ್ತಾ ಇದೆ? ದ್ವೇಷ ಇದೆ, ಯಾಕೆ ಬರ್ತಾ ಇದೆ? ನಾನು ಫೇಲ್ಯೂರ್ ಆಗ್ತಾ ಇದ್ದೀನಿ, ಯಾಕೆ? ಆ ಫೇಲ್ಯೂರ್ ಸ್ವೀಕಾರ ಮಾಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಯಾರಾದ್ರೂ ನಮಗೆ ಬೈದ್ರೆ ಅದನ್ನ ತಡ್ಕೊಳ್ಳೋಷ್ಟು, ಅದನ್ನ ಅದನ್ನ ಆ ಪರಿಸ್ಥಿತಿಯನ್ನ ಎದುರಿಸುವಷ್ಟು ನಮ್ಮೊಳಗಡೆ ಇಲ್ಲ. ಅದೇ ನಮ್ಮೊಳಗಡೆ ಏನಿದೆ? ಅವೇರ್ನೆಸ್, ಆ ಜಾಗೃತಿ ನಮ್ಮೊಳಗಡೆ ಉಂಟಾಗ್ಬೇಕು. ಕೋಪ ಬರೋದು ಯಾವಾಗ? ಅಹಂಭಾವ ಇದ್ದಾಗಲ್ವಾ, ನಾನೇ ಕರೆಕ್ಟ್, ನಾನ್ ಹೇಳಿದ್ದೇ ಸರಿ, ನಾನ್ ಹೇಳಿದ್ದೀನೇ ಮಾಡ್ಬೇಕು ಅಂತ. ದುಃಖ ಯಾವಾಗ ಬರ್ತಾ ಇದೆ? ನೋವು ಯಾವಾಗ ಆಗತ್ತೆ ನಮ್ಗೆ ಹೇಳಿ? ಕಳ್ಕೊಂಡ್ಬಿಡ್ತಿದೀನಿ, ಲಾಸ್ ಆಗ್ಬಿಡ್ತಾ ಇದೆ, ನಾನು ಬಿಟ್ಟು ಹೊರ್ಟೋಗ್ಬಿಡ್ತಾರೆ, ಅಟ್ಯಾಚ್ಮೆಂಟ್.
ಯಾರ ಜೊತೆಗೆ? ಗಂಡನ ಜೊತೆಗೆ, ಮಕ್ಕಳ ಜೊತೆಗೆ, ಹೆಂಡತಿ ಜೊತೆಗೆ, ರಿಲೇಷನ್ಸ್ ಪೀಪಲ್ ಗಳ ಜೊತೆಗೆ, ಹಣದ ಜೊತೆಗೆ, ಸಕ್ಸಸ್ ನ ಜೊತೆಗೆ ನಾವು ಅಟ್ಯಾಚ್ ಆಗ್ಬಿಟ್ಟಿದೀವಿ. ಬಂಧಿಸ್ಕೊಂಡ್ಬಿಟ್ಟಿದೀವಿ ನಾವು. ಇದನ್ನ ಒಂದೊಂದಾಗಿ ಒಂದೊಂದಾಗಿ ನನ್ನೊಳಗಡೆ ಏನಿದೆ ಅಂತ ನಾವು ಅದರ ಧ್ಯಾನದಲ್ಲಿ ನಾವು ಮಾಡ್ತಾ 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 ನಿಮ್ಗೆ ಅವೇರ್ನೆಸ್ ಬರ್ಬೇಕು, ನಿಮ್ಗೆ ಜಾಗೃತರಾಗ್ಬೇಕು. ಆಗ ನಾವು ನಮ್ಮ ಶಕ್ತಿ ಏನಾಗುತ್ತೆ, ಮೇಲೆ ಬರೋದಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ಚಕ್ರ ಧ್ಯಾನ ಅಂತ ಹೇಳೋದು ನಾವು. ಕೂತ್ಕೋಬೇಕು ನೀವು ಅಲ್ವಾ, ಕೂತ್ಕೋಬೇಕು ನೀವು, ಕಣ್ಣನ್ನ ಮುಚ್ಚಿ ನೀವು ಕೂತ್ಕೋಬೇಕು. ನಾವೇನ್ ಮಾಡ್ತಾ ಇದೀವಿ, ಹೊರಗಡೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಇದು ಮಾಡ್ತಾ ಇದಾರೆ, ಇದನ್ ಮಾಡ್ತಾ ಇದಾರೆ, ಅದನ್ ಮಾಡ್ತಾ ಇದಾರೆ ಅಂತ ನಾವು ಬರೀ ಹೊರಗಡೆ ನೋಡ್ತಾ ಇದೀವಿ. ಆದ್ರೆ ನನ್ನೊಳಗಡೆ ಏನಿದೆ ಅಂತ ನೋಡ್ತಾ ಇಲ್ವಲ್ಲ ನಾವು. ನಿಜವಾಗ್ಲೂ ನನಗೆ ಏನ್ ಬೇಕು, ಅಕ್ಕಪಕ್ಕದ ಜೊತೆಗೆ ಕಂಪೇರ್ ಮಾಡ್ಕೊಳ್ತಾ ಇದೀನಾ, ಹೋಲಿಕೆ ಮಾಡ್ಕೊಳ್ತಾ ಇದೀನಾ? ಅವ್ರ ಮನೇಲಿ ಟಿವಿ ಬಂತು ಅಂತ ನಮಗೂ ಬೇಕಾ? ಅವ್ರು ಶ್ರೀಮಂತರಾಗಿದ್ದಾರೆ ಅಂತ ನಾವು ಶ್ರೀಮಂತರಾಗ್ಬೇಕಾ? ಆದ್ರೆ ನನ್ನ ಪೊಟೆನ್ಶಿಯಲ್ ಏನು, ನನ್ನ ಸಾಮರ್ಥ್ಯ ಏನು, ನನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ನಿಜವಾಗ್ಲೂ ನನಗೆ ಮಾಡ್ಬೇಕು ಅನ್ನೋದು ನನ್ನ ಮನಸ್ಸು ಏನ್ ಹೇಳ್ತಾ ಇದೆ, ನನ್ನ ಹೃದಯ ಏನ್ ಬಯಸ್ತಾ ಇದೆ. ಹೌದಲ್ವಾ? ಮನಸ್ಸೇ ಬೇರೆ ಹೇಳುತ್ತೆ, ಹೃದಯನೇ ಬೇರೆ ಹೇಳುತ್ತೆ, ನಾವ್ ಮಾಡೋ ಕೆಲ್ಸನೇ ಬೇರೆ ಆಗಿರುತ್ತೆ. ಆಗ ಅಲೈನ್ಮೆಂಟ್ ಎಲ್ಲಾಯ್ತು ನೋಡಿ? ನಾವ್ ಅಲೈನ್ಮೆಂಟ್ ಅಲ್ಲಿ ಇದೀವಾ? ಇದನ್ನ ನಾವೇನ್ ಮಾಡ್ಬೇಕು, ಒಂದೇ ದಿನದಲ್ಲಿ ಆಗ್ಬಿಡುತ್ತಾ ಇದು? ಅಲ್ವಾ? ಒಂದೇ ದಿನದಲ್ಲಿ ಆಗೋದಿಲ್ಲ. ನಿರಂತರತೆ ಇರ್ಬೇಕು, ಕನ್ಸಿಸ್ಟೆನ್ಸಿ ಇರ್ಬೇಕು ನಿಮ್ಗೆ. ಹೇಳ್ತಾರೆ, ನಾನು 15 ವರ್ಷದಿಂದ ಮಾಡಿದೀನಿ, 10 ವರ್ಷದಿಂದ ಮಾಡಿದೀನಿ, ನಾನು ರೇಖಿ ಲೆವೆಲ್ 1, 2 ಕಲ್ತಿದೀನಿ, ನಾನು ಹೀಲಿಂಗ್ ಮಾಡ್ತಾ ಇದ್ದೀನಿ, ನಾನು ಮಾಡಿದೀನಿ ಮೇಡಮ್, ನಾನು ಕಲ್ತಿದ್ದೀನಿ ಮೇಡಮ್ ಅಂತ ನಂಗೆ ಎಷ್ಟು ಜನ ಗೊತ್ತಾ ಹೇಳಿದ್ದಾರೆ ನನಗೆ. ಆದ್ರೆ ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿ ಎಲ್ಲಿದೆ, ನಿಮ್ಗೆ ಅರಿವು ಎಲ್ಲುಂಟಾಗಿದೆ, ಜಾಗೃತಿ ಎಲ್ಲುಂಟಾಗಿದೆ? ಹೌದಲ್ವಾ? ಆ ಕನ್ಸಿಸ್ಟೆನ್ಸಿ ನಿಮ್ಮಲ್ಲಿ ನಿರಂತರವಾಗಿರ್ಬೇಕು. ನಿಮ್ ಜೊತೆಗಿರ್ಬೇಕಲ್ವಾ? ನೀವು ನಿಮ್ಗೆ ಏನ್ ಅನುಭವ ಆಗ್ತಾ ಇದೆ ಅಂದಾಗ ನೋಡಿ, ನಮಗೆ ಕ್ರಿಕೆಟ್ ಕಲಿಬೇಕು ನಾವು. ಕ್ರಿಕೆಟ್ ಕಲಿಬೇಕು ಅಂದ್ರೆ ಮಾರ್ಗದರ್ಶನ ಮಾಡ್ಬೇಕು ಅಂದ್ರೆ ನಾವ್ ಯಾರ ಹತ್ರ ಡಿಸ್ಕಸ್ ಮಾಡ್ಬೇಕು? ಕ್ರಿಕೆಟ್ ಮಾಡೋ ಕೋಚಿಂಗ್ ಹತ್ರನೇ ಹೋಗ್ಬೇಕಲ್ವಾ ನಾವು? ಅವ್ರನ್ನೇ ಕೇಳ್ಬೇಕಲ್ವಾ ನಮ್ಗೆ? ಯಾಕೆ? ಅವರಿಗೆ ಅನುಭವ ಇರುತ್ತೆ, ಅವ್ರ ಅದನ್ನ ನೋಡಿರ್ತಾರೆ, ಆ ದಾರಿ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಯಾವ ದಾರಿನಲ್ಲಿ ಹೋದ್ರೆ ನಾವ್ ಯಾವ್ದನ್ನ ತಲುಪ್ತೀವಿ ಅನ್ನೋದು ಗೊತ್ತಿರುತ್ತೆ. ಆದ್ರೆ ಬೇರೋದಕ್ಕೆ ಎಲ್ಲ ಗುರುಗಳು ಬೇಕು ನಮಗೆ. ಆದ್ರೆ ನಮ್ಮ ಆಧ್ಯಾತ್ಮಿಕತೆಗೆ ಮಾತ್ರ ಗುರುಗಳು ಬೇಡ. ಡಿಸ್ಕಸ್ ಮಾಡಿದ್ರು ಅವ್ರ ಹತ್ರ ಡಿಸ್ಕಸ್ ಮಾಡಲ್ಲ, ಅದು ಅವ್ರ ಹತ್ರ ಚರ್ಚೆ ಮಾಡಲ್ಲ, ಅವ್ರ ಹತ್ರ ಕೇಳ್ಕೊಳಲ್ಲ, ನಿಮ್ ಅನುಭವಗಳನ್ನ ಶೇರ್ ಮಾಡ್ಕೊಳಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ನಮ್ಗೆ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಈಗ ನಮ್ಮ ಸುತ್ತಮುತ್ತ ಇರುವಂತ ಜನಗಳೆಲ್ಲ ಹೇಗಿದ್ದಾರೆ, ಸರಿ ಅಂತ ಹೇಳ್ತಾ ಇಲ್ಲ, ನಮ್ಮ ಸುತ್ತಮುತ್ತ ಇರೋರ್ಗೆ ಏನಿದೆ, ಅವ್ರು ಆಧ್ಯಾತ್ಮಿಕವಾಗಿ ಹೋಗಿದಾರಾ, ಅವ್ರು ಧ್ಯಾನ ಮಾಡ್ತಾ ಇದ್ದಾರಾ, ಅವ್ರಿಗೆ ಅನುಭವಗಳಾಗಿದ್ಯಾ, ಅವ್ರು ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರಾ? ನೀವೀಗ ಹೋಗಿ ಹೇಳಿ, ಈಗ ನಾವ್ ಮಾಡ್ತಾ ಇದೀವಿ ಅಂತ ಹೇಳಿ, ನೀನ್ ಏನ್ ಧ್ಯಾನ ಮಾಡ್ತಾ ಇದೀನಿ ನಾನು ನೋಡಿದೀನಿ ಹೋಗು ಅಂತ ಹೇಳಿ, ನಿಮ್ಮನ್ನ ಮಾಡ್ತಾ ಇರೋರನ್ನ ಇನ್ನು ನಿಮ್ನ ಡಿಕ್ರೀಸ್ ಮಾಡ್ತಾರೆ ವಿನಃ, ನಿಮ್ಮ ಆಸಕ್ತಿನ ಕುಂದಿಸ್ತಾರೆ ವಿನಃ, ಯಾರು ನಿಮ್ಮನ್ನ ಅಪ್ಲಿಫ್ಟ್ ಮಾಡ್ತಾರೆ? ಹೌದಲ್ವಾ? ನಾವು ಎಲ್ಲಿರ್ಬೇಕು? ಅದು ನಮಗದು ಗೊತ್ತಿರ್ಬೇಕಲ್ವಾ? ಆಗ ನಮ್ಮ ಶಕ್ತಿ, ನಮ್ಮ ಚಕ್ರಗಳ ಶಕ್ತಿ ಜಾಗೃತಿ ಆಗುತ್ತೆ. ಅದು ಮೇಲೆ ಹೋಗುತ್ತೆ. ಎಲ್ಲರೂ ಏನ್ ಗೊತ್ತಾ, ಶಾರ್ಟ್ ಕಟ್ ಅಲ್ಲಿ ಆಗ್ಬಿಡ್ಬೇಕು ಅವ್ರಿಗೆ. ಸ್ವಲ್ಪ 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 ಸಮಯ ತನಕನಾದ್ರೂ ಬೇಕಲ್ವಾ ನಮ್ಗೆ ಆ ಕನ್ಸಿಸ್ಟೆನ್ಸಿ, ನಿರಂತರತೆ, ಗುರುವಿನ ಜೊತೆಗೆ. ಆ ಸತ್ಸಂಗದ ಒಳಗಡೆ ನಾವಿದ್ದಾಗ ದಟ್ ವೈಬ್ರೇಷನ್ ಏನಾಗುತ್ತೆ, ನಿಮಗೆ ಪಾಸ್ ಆಗ್ತಾ ಇರುತ್ತೆ, ನಿಮ್ಮಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ, ನಿಮ್ಮಲ್ಲಿ ಅವೇರ್ನೆಸ್, ಜಾಗೃತಿ ನಮ್ಮಲ್ಲಿ ಉಂಟಾಗುತ್ತೆ. ಇದು ನಿಮ್ಗೆ ಡೀಪ್ ಆಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಅಂದ್ರೆ ನಮ್ಮ ಚಕ್ರಗಳು ಅಂದ್ರೆ ಬರೀ ಬಣ್ಣ ನೋಡೋದಲ್ಲ, ನಾನು ಗ್ರೌಂಡೆಡ್ ಅಂತ ಹೇಳೋದಲ್ಲ, ಐ ಆಮ್ ರಿಸೀವಿಂಗ್ ಮನಿ ಅಂತಲ್ಲ, ನಮ್ಮಲ್ಲಿ ಜಾಗೃತಿ ಉಂಟಾಗ್ಬೇಕು.
ನಾನು ಎಲ್ಲಿ ಸ್ಟಕ್ ಆಗಿದ್ದೀನಿ ಅನ್ನೋದು ಅವೇರ್ನೆಸ್ ನಮ್ಮ ಒಳಗಡೆ ಬರ್ಬೇಕು. ಅದು ಬರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಕೂತ್ಕೋಬೇಕು. ಕಣ್ಣು ಮುಚ್ಚಿ ನಾವು ಕೂತ್ಕೋಬೇಕು ನಾವು. ಅದು ಬಲವಂತವಾಗಿ ಮಾಡೋದಿಲ್ಲ, ತನಗೆ ತಾನೇ ಬರುತ್ತೆ, ತನಗೆ ತಾನೇ ಘಟಿಸುತ್ತೆ. ಹೇಗೆಂದ್ರೆ ವಾಟರ್ ಹೇಗೆ ಒಂಥರ ನಿರರ್ಗಳವಾಗಿ ಹರ್ಕೊಂಡು ಹೋಗಿ ಏನೇ ಬಂದ್ರು, ಬೆಟ್ಟ ಗುಡ್ಡ ಮನೆ ಹಳ್ಳ ದಿಣ್ಣೆ ಏನೇ ಬಂದ್ರು ಕೂಡ ತನ್ನ ಹರಿವಿಕೆಯನ್ನ ಮಾತ್ರ ಅದು ಬಿಡೋದಿಲ್ಲ. ಕೊನೆಗೆ ಅದು ಸಮುದ್ರವನ್ನೇ ಸೇರುತ್ತೆ. ಹಾಗೆ ನಾವು ಅಷ್ಟು ಫ್ರೀಯಾಗಿ ಫ್ಲೋ ಆಗ್ತಾ ಬರ್ಬೇಕು. ಏನೇ ಬರ್ಲಿ, ಅಡೆತಡೆಗಳು ಅಡಚಣೆಗಳು ಬರುತ್ತೆ. ನಾವು ಸಂಸಾರದಲ್ಲಿರುವಾಗ ಬರುತ್ತೆ, ಬರಲ್ಲ ಅಂತ ಹೇಳೋದಿಲ್ಲ ನಾನು. ಅದನ್ನ ನಾವ್ ಏನ್ ಮಾಡ್ಬೇಕು? ಅದು ಬಂದಾಗ ನಾವು ಅದೆಲ್ಲವನ್ನು ಕೂಡ ಸಮಾಧಾನವಾಗಿ, ನಮ್ಮ ಕೆಲಸ ಏನು? ಹರಿಯೋದೊಂದೇ ನಮ್ಮ ಕೆಲಸ ಏನು? ಧ್ಯಾನ ಧ್ಯಾನ ಧ್ಯಾನ. ಆ ನಿರಂತರತೆ ನಮ್ಮ ಒಳಗಡೆ ಇದ್ದಾಗ ಆ ಸಮುದ್ರವನ್ನ ನಾವು ಸೇರ್ತೀವಿ. ನೀವು ಬಲವಂತವಾಗಿ ಹರ್ಕೊಂಡು ಹೋಗ್ತಾ ಇದ್ದೀರಾ, ನ್ಯಾಚುರಲಿ ನೀವು ಫ್ಲೋ ಆಗ್ತಾ ಇದ್ದೀರಾ, ಅಥವಾ ನೀವು ಖುಷಿಯಾಗಿ ನಿಮ್ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಆ ಜೀವನವನ್ನ ಬಲವಂತವಾಗಿ ನೀವು ಕಷ್ಟ ಪಟ್ಕೊಂಡು ಅನುಭವಿಸ್ತಾ ಇದ್ದೀರಾ ಅನ್ನೋದು ಈಗ ನಿಮಗೆ ಗೊತ್ತಾಗ್ತಾ ಇದೆ. ನಿಮಗೆ ಈ ಅರಿವು ನಮ್ಮೊಳಗಡೆ ಉಂಟಾಗ್ಬೇಕು. ಆಗ ನಾವು ನಮ್ಮ ಶಕ್ತಿ ಈ ಸಹಸ್ರಾರಕ್ಕೆ ಬಂದು ನಿಲ್ಲುತ್ತೆ. ಆಗ ನ್ಯಾಚುರಲಿ ನಾವು ಫ್ಲವರಿಂಗ್ ಆಗ್ತೀವಿ, ಹರಡುತ್ತೆ ನಮ್ಮ ಚೈತನ್ಯ, ವಿಸ್ತಾರಮಯವಾಗುತ್ತೆ. ಇದು ನಮ್ಮ 7 ಚಕ್ರಗಳನ್ನ ನಾವು ಯಾವ ರೀತಿ ನಮ್ಮ ಉನ್ನತ ಮಟ್ಟಕ್ಕೆ ನಾವು ತಗೊಂಡೋಗ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಬರ್ತಾ ಇದ್ದೀನಿ. ಅಭ್ಯಾಸವನ್ನ ನೀವು ನಿರಂತರವಾಗಿ ನೀವು ಮಾಡ್ಕೊಳ್ತಾ ಬರ್ಬೇಕು. ಇದನ್ನ ಬಿಟ್ರೆ, ಈಗ 7 ಚಕ್ರಗಳನ್ನ ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರೋದು ಯಾವುದು ಅಂದ್ರೆ ನಮ್ಮ 24 ಚಕ್ರಗಳು ಅಂತ ಹೇಳ್ತೀವಿ. ಅಂದ್ರೆ 24 ಶರೀರದ ಭಾಗಗಳು. ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ಶರೀರ ನಮ್ಗೆ ಚೆನ್ನಾಗಿತ್ತು ಅಂದ್ರೆ ನಾವು ಧ್ಯಾನಕ್ಕೆ ಕೂತ್ಕೊಳ್ತೀವಿ, ಹೌದಲ್ವಾ? ನಮ್ಮ ಶರೀರ ಸಪೋರ್ಟ್ ಮಾಡಲ್ಲ ಅಂದ್ರೆ ನಮ್ಮ ಧ್ಯಾನ ನಮ್ಗೆ ಮಾಡೋದಿಕ್ ಆಗೋದಿಲ್ಲ. ಆ ಶರೀರ ಸಪೋರ್ಟ್, ಈ ಶರೀರ ವಾಹನ, ಇದು ವೆಹಿಕಲ್ ನಮ್ಗೆ. ಈ ಶರೀರ ಎಷ್ಟು ಪ್ರಾಮುಖ್ಯ ಅಂತ ಹೇಳಿದ್ರೆ, ಈ ಜೀವನವನ್ನ ಅನುಭವಿಸೋದಿಕ್ಕೆ, ಈ ಆತ್ಮದ ಅನುಭವಗಳನ್ನ ಪಡ್ಕೊಳ್ಳೋದಿಕ್ಕೆ, ಈ ಧ್ಯಾನದ ಅನುಭವಗಳನ್ನ ಸ್ವೀಕಾರ ಮಾಡ್ಕೊಳ್ಳೋದಿಕ್ಕೆ, ಇದೆಲ್ಲವನ್ನ ಮೋಕ್ಷವನ್ನ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮುಕ್ತಿಯ ಸ್ಥಿತಿಯನ್ನ ನಾವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಈ ಶರೀರ ಬೇಕೇ ಬೇಕು. ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಾವು ಈ ಶರೀರವನ್ನ ನಾವು ತೀರಾ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ನಾವು. ಅದಕ್ಕೆ ನಮ್ಗೆ ಆಹಾರವನ್ನ ನೀವು ತುಂಬಾ ಚೆನ್ನಾಗಿ ತಗೊಳ್ಬೇಕು. ಜೀವ ಇಲ್ಲದೆ ಇರುವಂತ, ಸಾರ ಇಲ್ಲದೆ ಇರುವಂತ, ನ್ಯೂಟ್ರಿಷನ್ಸ್ ಲೆಸ್ ಫುಡ್ ಗಳನ್ನ ನಾವು ತಗೊಳ್ತಾ ಇದ್ದೀವಿ. ಜೀವ ಇರೋದು ಅಂತಂದ್ರೆ ಏನು? ಒಂದು ಕಾಳನ್ನ ನಾವು ನೆನೆ ಹಾಕಿ ಮೊಳಕೆ ಕಟ್ಟಿರೋದು ಜೀವ. ಇನ್ನೊಂದು ಜೀವಕ್ಕೆ ಜೀವವನ್ನ ಕೊಡುತ್ತೆ. ಬಿಸ್ಕೆಟ್ ಕೊಡುತ್ತಾ? ಈ ಬ್ರೆಡ್ ಕೊಡುತ್ತಾ? ಸಮೋಸ ಕೊಡುತ್ತಾ? ಪಿಜ್ಜಾ ಬರ್ಗರ್ ಅದ್ರಲ್ಲಿ ಜೀವ ಇದೆಯಾ? ಅದ್ರಲ್ಲಿ ನ್ಯೂಟ್ರಿಷನ್ಸ್ ಇದೆಯಾ ನಮಗೆ? ನೋಡಿ, ಪ್ರೋಟೀನ್ ವೈಟಮಿನ್ಸ್ ಮಿನರಲ್ಸ್ ಇದೆಯಾ ನಮಗೆ ಅದರಲ್ಲಿ? ಹಾಗಾಗಿ ನಮ್ಮ ಆಹಾರ ಯಾವಾಗ್ಲೂ ಕೂಡ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಅಥವಾ ಸ್ಪಿರಿಚುಯಾಲಿಟಿ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರಂದ್ರೆ, ನಿಮ್ಮ ಆಹಾರ ತುಂಬಾ ಇಂಪಾರ್ಟೆನ್ಸ್ ನಮಗೆ. ಯಾಕೆ ಅಂದ್ರೆ, ನಾವೊಂದು ಅನುಭವವನ್ನ ಪಡ್ಕೊಳ್ಬೇಕು ಅಂದ್ರೆ ಈ ಶರೀರ ಬೇಕು, ಇಲ್ಲಾಂದ್ರೆ ಪ್ರೇತಾತ್ಮ ಆಗ್ಬಿಡ್ತೀವಲ್ವಲ್ಲ. ನೋಡಿ, ಎಷ್ಟು ಸೌಂದರ್ಯವನ್ನ, ಎಷ್ಟು ಅದ್ಭುತವನ್ನ ಅನುಭವಿಸ್ಬೇಕು ಅಂದ್ರೆ ಈ ನಮ್ಮ ಶರೀರ ಬೇಕು. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಈ ಶರೀರಕ್ಕೆ ಏನ್ ಅವಶ್ಯಕತೆ ಇದೆಯೋ ಈ ಶರೀರದ ಮಾತನ್ನ ನಾವು ಕೇಳ್ಬೇಕು. ನಾವು ಅದು ನೋವಾಗ್ತಾ ಇದೆ, ಕಾಲ್ ನೋವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ, ಎದೆ ನೋವು ಬರ್ತಾ ಇದೆ, ಕೈಗಳ ನೋವು ಬರ್ತಾ ಇದೆ ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಭಾವನೆಗಳು ಅಲ್ಲಿ ಸ್ಟೋರೇಜ್ ಆಗಿ ಅದು ಸೈನ್ ಕೊಡ್ತಾ ಇದೆ ನಿಮಗೆ, ಇನ್ನ ಶರೀರದ ಕಡೆ ಗಮನವನ್ನ ಕೊಡಿ ನೀವು ಅಂತ. ನನ್ಗೆ ಟಯರ್ಡ್ ಆಗ್ತಾ ಇದೆ, ಸ್ವಲ್ಪ ನನ್ಗೆ ರೆಸ್ಟ್ ಕೊಡಿ, ನನ್ ಜೊತೆ ನೀವು ಕನೆಕ್ಷನ್ ಆಗಿ ಅಂತ ಹೇಳಿ ಅದು ನಮ್ ಜೊತೆ ಮಾತಾಡ್ತಾ ಇದೆ ಅದು. ಆದ್ರೆ ನಾವು ಅದನ್ನ ಲೆಕ್ಕಿಸೋದೇ ಇಲ್ಲ. ನಮ್ಮ ಒಂದು ಚಿಂತೆನಲ್ಲಿ, ದುಃಖದಲ್ಲಿ, ಮೋಹದಲ್ಲಿ, ಟಿವಿಯಲ್ಲಿ, ರೀಲ್ಸ್ ಅಲ್ಲಿ ಹೋಗ್ಬಿಟ್ಟಿರ್ತೀವಿ ನಾವು. ಆ ಟಿವಿಗೆ ದುಡ್ಡು ಕೊಟ್ಟಿರ್ತೀವಿ, ಮೊಬೈಲ್ಗೆ ದುಡ್ಡು ಕೊಟ್ಟಿರ್ತೀವಿ, ಈ ಶರೀರಕ್ಕೆ ದುಡ್ಡು ಕೊಟ್ಟು ತಗೊಂಡಿಲ್ವಲ್ಲ ನೀವು. ಫ್ರೀಯಾಗಿ ಬಂದ್ಬಿಡ್ತಲ್ಲ ಅದು, ಅಮ್ಮನ ಹೊಟ್ಟೆಯಿಂದ ಫ್ರೀಯಾಗಿ ಬಂದ್ಬಿಟ್ರಲ್ಲ ನೀವು.
ಅದಕ್ಕೂ ದುಡ್ಡು ಕೊಟ್ಟಿದ್ರೆ 1 ಕೋಟಿ 2 ಕೋಟಿ ಕೊಟ್ಟಿದ್ರೆ ಅವಾಗ ಚೆನ್ನಾಗಿ ನೋಡ್ಕೊಳ್ತಾ ಇದ್ರಿ ನೋಡಿ. ಸೊ ಹಾಗಾಗಿ ನಾವು ನಮ್ಮ ಶರೀರಕ್ಕೆ ತುಂಬಾ ನಾವು ಗಮನವನ್ನ ಕೊಡ್ಲೇಬೇಕಾಗತ್ತೆ. ಸೊ ಈ ಶರೀರ ಶುದ್ಧಿ ಕ್ಲೀನ್ ಆಗ್ಬೇಕು, ಅದು ಶುದ್ಧಿ ಆಗ್ಬೇಕು, ಅಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಫ್ಲೋ ಆಗ್ಬೇಕು, ಹರಿದು ಹೋಗ್ಬೇಕು ಅಂತ ಹೇಳಿದ್ರೆ ಈ ಚಕ್ರ ಧ್ಯಾನವನ್ನ ಮಾಡ್ಬೇಕು. ನೆಕ್ಸ್ಟ್ 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ನಾವು ಶರೀರದ 24 ಭಾಗಗಳಿಗೆ ನಾವು ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕು. ಈ ಹೇಗೆ ಮಾಡ್ಕೊಳ್ಳೋದು ಇದನ್ನ ಅಂತ ಹೇಳಿದ್ರೆ ನಿಮ್ಗೆ ಸಿಂಬಲ್ಸ್ ಗಳು ನೆಕ್ಸ್ಟ್ ಬರುತ್ತೆ. ನಿಮ್ಗೆ ಆ ಸಿಂಬಲ್ಸ್ ಗಳನ್ನ ಕೈಗಳಿಗೆ ಚಾರ್ಜ್ ಮಾಡ್ಕೊಳ್ಬೇಕು. ರೇಖಿ ಮಾತೆಯನ್ನ ಆಹ್ವಾನವನ್ನ ಮಾಡ್ಬೇಕು. ಜಸ್ಟ್ ನಿಮ್ಗೆ ಅದನ್ನ ನಾನು ಪ್ರೋಸೆಸ್ ಅನ್ನ ಮಾಡಿ ತೋರಿಸ್ತೇನೆ. ಒಂದು ಐದು ಐದು ಪಾರ್ಟ್ ಅಥವಾ 6 ಪಾರ್ಟ್ಗಳಿಗೆ ನಾನು ಯಾವ ರೀತಿ ಹೀಲಿಂಗ್ ಅನ್ನ ಮಾಡ್ಬೇಕು ಅಂತೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಅದೇ ರೀತಿ ನೀವು ಫಾಲೋ ಮಾಡ್ಕೊಂಡು ನೀವು ಮಾಡ್ಕೊಳ್ತಾ ನೀವು ರೆಗ್ಯುಲರ್ ಆಗಿ ನೀವು ಮಾಡ್ಕೊಳ್ತಾ ಬರ್ಬೇಕು. ಅದ್ರ ಅಭ್ಯಾಸವನ್ನ ಮಾಡ್ತಾ ಯು ಫೀಲ್ ದ ಎಕ್ಸ್ಪೀರಿಯನ್ಸ್. ಇವತ್ತು ಚಕ್ರ ಧ್ಯಾನವನ್ನ ಮಾಡಿದ್ರೆ ನೀವು ಯಾರಾದ್ರೂ ಗ್ರೂಪ್ ಅಲ್ಲಿ ನಾನು ಕಳಿಸ್ತೇನೆ. ಶ್ರುತಿ ಅವರೇ ನೀವು ಮಾಡಿದ್ರಾ, ಶೋಭಾ ಅವರೇ ಮಾಡಿದ್ರ, ನೀವು ಹೊಸದಾಗಿ ಜಾಯಿನ್ ಆಗಿದ್ದೀರಾ, ನೀವು ನಿಮ್ಮ ಅನುಭವಗಳನ್ನ ಹೇಳಿ ನೀವು ಮಾಡಿದ್ರ, ನೀವು ಅದನ್ನ ಒಂದು ದಿನ ಇವತ್ತು ನಾನು ನಿನ್ನೆಯಿಂದ ಇವತ್ತವರೆಗೆ 48 ಅವರ್ಸ್ ಆಯ್ತು ಟೈಮಿಂಗ್ಸ್. ಚಕ್ರ ಧ್ಯಾನವನ್ನ ಕಳಿಸ್ತೇನೆ ನಾನು. ಮಾಡಿದ್ರ ನೀವು ನೋಡಿ, ಮಾಡ್ಬೇಕಲ್ವ, ಮಾಡಿದಾಗ ತಾನೇ ನಮ್ಗೆ ಅನುಭವ ಗೊತ್ತಾಗುತ್ತೆ. ಶ್ರುತಿ ಅವರೇ ಹೇಳಿ. ನಮಸ್ತೆ, ಹರಿರಾಮ ಹರೇ ಕೃಷ್ಣ. ನಮಸ್ತೆ ಮೇಡಮ್, ನಾವು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದೀವಿ. ವಾಯ್ಸ್ ರೆಕಾರ್ಡ್ ಕಳಿಸಿದ್ರಲ್ಲ, ಅದ್ರಲ್ಲಿ ಹೌದು ಹೌದು. ಫೀಲ್ ಇಸ್ ಗುಡ್ ಮೇಡಮ್, ಚೆನ್ನಾಗಿದೆ. ಓಕೆ ಓಕೆ, ಸೂಪರ್ ಸೂಪರ್ ಸೂಪರ್. ನೋಡಿ, ಸೊ ಒಂದು ದಿನದಲ್ಲಿ ನೀವು ಅಭ್ಯಾಸವನ್ನ ಮಾಡಿದ್ರಿ, ಅದ್ರ ಅನುಭವ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೂಪರ್ ಮೇಡಮ್, ವೆರಿ ಗುಡ್ ಮ್ಯಾಮ್. ನೀವು ತುಂಬಾ ಒಂದೇ ದಿನದಲ್ಲಿ ನೀವು ಅದನ್ನ ಅಭ್ಯಾಸವನ್ನ ಮಾಡಿದ್ರಿ, ಬಹಳ ಖುಷಿ ಆಯ್ತು ನನಗೆ. ಸೊ ನೆಕ್ಸ್ಟ್ ಈ 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ನೀವು ಯಾವ ರೀತಿ ಮಾಡೋದು ಅಂದ್ರೆ, ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಳಿ. ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 2 ಅನ್ನ ಹಾಕಿ ರೇಖಿ ಮುಂದೆ ನಿಮ್ಗೆ ಹೇಳ್ಕೊಡ್ತೇನೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ, ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ಕೈಗಳನ್ನ ಮೇಲೆ ಎತ್ತಿ, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮಗೆ ಈ 24 ಪಾಯಿಂಟ್ಸ್ ಹೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಆ ರೇಖಿ ಮಾತೆಯ ಆಶೀರ್ವಾದದ ಕಿರಣಗಳು, ಆ ಪರಮಾತ್ಮನ ದಿವ್ಯಮಯವಾದಂತಹ ಕಿರಣಗಳು, ನಮ್ಮ ಶರೀರವನ್ನ ಹೀಲಿಂಗ್ ಮಾಡುವಂತಹ ಚೈತನ್ಯ ಶಕ್ತಿಯು ನಮ್ಮ ಮೇಲೆ ಹರಿದು ಬರ್ತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಕೊಳ್ಳೋಣ. ಆ ದೈವಿಕವಾದಂತಹ ಕಿರಣಗಳು, ಪ್ರಕಾಶಮಯವಾದಂತಹ ಕಿರಣಗಳು ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ಹಾಗೆ ಅದು ಮುಂದೆ ಸಾಗುತ್ತಾ 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 ನಮ್ಮ ಭುಜಗಳಲ್ಲಿ, ತೋಳುಗಳಲ್ಲಿ, ಕೈಗಳಲ್ಲಿ, ಕೈ ಬೆರಳುಗಳವರೆಗೂ ಕೂಡ ಹರಿದು ಬರ್ತಾ ಇದೆ. ಹಾಗೆ ಅದು ಮುಂದೆ ಸಾಗುತ್ತಾ 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 ನಮ್ಮ ಹೃದಯದಲ್ಲಿ, ನಮ್ಮ ನಾಭಿಯಲ್ಲಿ, ನಾಭಿಯ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿದೆ. ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ ಸಂಪೂರ್ಣವಾಗಿ ಬೆನ್ನಿನ ಭಾಗವೆಲ್ಲವೂ ಕೂಡ, ನಮ್ಮ ಕಿಡ್ನಿ, ನಮ್ಮ ಕೆಳಗಡೆ ಭಾಗಗಳೆಲ್ಲವೂ ಕೂಡ ತುಂಬಿ ಹೋಗಿದೆ ಪ್ರಕಾಶದಿಂದ. ಹಾಗೆ ಈ ಪ್ರಕಾಶವು ಜಾಯಿಂಟ್ಸ್ ಗಳಲ್ಲಿ, ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲಿನಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ ಪ್ರಕಾಶದ ವರ್ಷಧಾರೆಯು ಹರಿದು 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 ಶರೀರವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪ್ರಕಾಶಮಯವಾದಂತ ದಿವ್ಯ ಶಕ್ತಿಯ ಒಂದು ವೃತ್ತಾಕಾರದ ಗೋಳದ ಒಳಗಡೆ ನಾವು ಕುಳಿತುಕೊಂಡಿದ್ದೇವೆ. ಈ ಚೈತನ್ಯದ ಪ್ರಕಾಶದ ಪುಂಜದ ಕಿರಣ ಬೆಳಕುಗಳು ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯಲ್ಲಿ ಬೆಳಕನ್ನ ತುಂಬಿದೆ, ನಾವಿರುವಂತಹ ಮನೆಯಲ್ಲಿ ಪ್ರಕಾಶ ತುಂಬಿದೆ. ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ನಗರವನ್ನ, ಗ್ರಾಮವನ್ನ, ಪ್ರದೇಶವನ್ನ ಬೆಳಕನ್ನಾಗಿ ತುಂಬಿದೆ. ಈ ದಿವ್ಯಮಯವಾದಂತಹ ಪ್ರಕಾಶದ ಜ್ಯೋತಿಯು ಹಾಗೆ ಹರಡುತ್ತಾ 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 ಇಡೀ ದೇಶವನ್ನ ತುಂಬಿ ಹೋಗಿದೆ. ಇಡೀ ದೇಶದಿಂದ ಇಡೀ ಪೃಥ್ವಿ ಎಲ್ಲವೂ ಕೂಡ ದಿವ್ಯಮಯವಾದಂತಹ ಬೆಳಕಿನಿಂದ ತುಂಬಿ ಹೋಗಿದೆ. ಈ ದಿವ್ಯಮಯವಾದಂತಹ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ.
ಅಣು ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ವಿಲೀನವಾಗಿವೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ನಮಸ್ಕಾರಗಳು, ಗುರುಗಳಿಗೆ, ತಂದೆ ತಾಯಿಯರಿಗೆ, ದೇವರುಗಳಿಗೆ, ಇಷ್ಟ ದೇವರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ನಮಗೆ ನಮ್ಮ ಶರೀರದ 24 ಭಾಗಗಳಿಗೆ ಅವರು ಉಪಚಾರವನ್ನು ಮಾಡಲಿದ್ದಾರೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಧಾನವಾಗಿ ನಮ್ಮ ಕೈಗಳನ್ನ ನಮ್ಮ ಕಣ್ಣಿನ ಮೇಲೆ ತಂದಿಟ್ಕೊಳ್ಳೋಣ. ಅದು ಸ್ವಲ್ಪ ದೂರದಲ್ಲಾದ್ರೂ ಇಟ್ಕೊಳ್ಳಿ, ಅದು ಟಚ್ ಮಾಡಾದ್ರೂ ಇಟ್ಕೊಳ್ಳಿ. ನಮ್ಮ ನಮ್ಮ ಕಣ್ಣಿನ ಮೇಲೆ ಹರಿದು ಬರ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ, ಅಡೆತಡೆಗಳು, ಅವಿರೋಧಗಳು ಎಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ನಮ್ಮ ಕಣ್ಣಿನಲ್ಲಿರುವಂತಹ ಎಲ್ಲ ಕಣ್ಣು ರೆಪ್ಪೆಗಳು, ಕಣ್ಣು ಗುಡ್ಡೆಗಳು, ಮಾಂಸಖಂಡಗಳು, ನರಗಳು, ಮೂಳೆಗಳು, ರಕ್ತಗಳು, ನಾಳಗಳು, ಅಣು ಅಣುವಿನಲ್ಲಿ ಕಣ ಕಣಗಳಲ್ಲಿ ಎಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶಗಳು ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶದಲ್ಲಿ ಸ್ಥಾಪನೆಯಾಗುತ್ತಿದ್ದಂತೆ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗುತ್ತಿದೆ. ನಮ್ಮ ಗಮನವನ್ನೆಲ್ಲ ಕೂಡ ನಮ್ಮ ಕಣ್ಣಿನ ಮೇಲೆ ನಾವು ತಂದು ನಿಲ್ಲಿಸೋಣ. ಕೇವಲ ಪ್ರಕಾಶ 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 ಪ್ರಕಾಶವೆಂದು ಸ್ಥಾಪನೆಯಾಗುತ್ತಿದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಲೀನವಾಗ್ತಾ ಇದೆ. ಈಗ ನಿಧಾನವಾಗಿ ಒಂದು ಕೈಯನ್ನ ಮಾತ್ರ ತೆಗೆದು, ಈಗ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಯಾವುದು, ನಿಮ್ಮ ಕಿವಿಗಳ ಹತ್ರ ತಗೊಂಡ್ಬರ್ತೀರಾ. ಆ ನಂತರ ಮತ್ತೊಂದು ಕೈಯನ್ನ ತಗೊಂಡ್ಬರ್ತೀರಾ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯ, ದಿವ್ಯ ಪರಮಾತ್ಮನ ಶಕ್ತಿಯ ಕಿರಣಗಳೆಲ್ಲವೂ ಕೂಡ ನಿಮ್ಮ ಕೈಗಳಿಂದ ನಮ್ಮ ಶರೀರದ ಕಿವಿಯ ಭಾಗದಲ್ಲಿ ಹರಡಿ ಬರ್ತಾ ಇದೆ. ನೋಡಿ, ನಮ್ಮ ಕಿವಿಗಳಲ್ಲಿ ಆ ಒಂದು ಹೊಳ್ಳೆಯಲ್ಲಿ, ತಮಟೆಯಲ್ಲಿ, ಆ ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ ಸಂಪೂರ್ಣವಾಗಿ ಆ ಸ್ಕಿನ್ನಿನ ಮೇಲೆ, ತ್ವಚೆಯ ಮೇಲೆ, ಆ ಬ್ಲಡ್ಸ್ ಗಳ ಮೇಲೆ, ಆ ನರಗಳ ಒಳಗಡೆ ಎಲ್ಲದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಎಲ್ಲವೂ ಸಂಪೂರ್ಣವಾಗಿ ಶುದ್ಧಿಯಾಗಿ ಅಲ್ಲಿ ಪ್ರಕಾಶ ಪ್ರಕಾಶ ಪ್ರಕಾಶವನ್ನು ಸ್ಥಾಪನೆ ಆಗ್ತಾ ಇದೆ. ನಮ್ಮ ಎಲ್ಲ ಗಮನವನ್ನು ನಾವು ನಮ್ಮ ಕಿವಿಗಳ ಹತ್ರ ನಾವು ತಗೋಬರೋಣ. ಕೇವಲ ಪ್ರಕಾಶ 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 ಪ್ರಕಾಶದಲ್ಲಿ ತುಂಬಿ ಹೋಗ್ತಾ ಇದೆ. ಹಾಗೆ ಅದು ಈಗ ನಾವು ನಿಧಾನವಾಗಿ ಒಂದು ಕೈಯನ್ನ ನಮ್ಮ ದವಡೆ ಹತ್ರ ತಗೊಂಡ್ಬರೋಣ, ಜಾಸ್ ಅಂತ ಹೇಳ್ತೀವಿ. ನಿಧಾನವಾಗಿ ಮತ್ತೊಂದು ಕೈಯನ್ನ ನಾವು ನಮ್ಮ ನಮ್ಮ ದವಡೆ ಹತ್ರ ನಾವು ತಗೊಂಡ್ಬರೋಣ. ನಮ್ಮ ಗಮನ ಎಲ್ಲವನ್ನು ಕೂಡ ನಮ್ಮ ದವಡೆ ಹತ್ರ ನಾವು ತಗೊಂಡ್ಬರೋಣ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ ನೋಡಿ. ಆ ಪ್ರಕಾಶವಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇರುವ ಹಾಗೆ ನಾವು ನೋಡ್ತಾ ಬರಬೇಕು. ಆ ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ನರಗಳಲ್ಲಿ, ಒಂದೊಂದು ಜೀವಕೋಶಗಳಲ್ಲಿ, ರಕ್ತನಾಳಗಳಲ್ಲಿ, ಅಲ್ಲಿರುವಂತ ಸ್ನಾಯುಗಳಲ್ಲಿ, ಅಲ್ಲಿರುವಂತ ದವಡೆಯ ನರಗಳು, ಹಲ್ಲುಗಳು, ಎಲ್ಲಾ ಕಡೆನೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವಾಗಿ ಸ್ಥಾಪನೆ ಆಗ್ತಾ ಇದೆ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಹಾಗೆ ಇದಾದ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ಟೆಂಪಲ್ಸ್ ಅಂತ ಹೇಳಿದ್ರೆ ನಮ್ಮ ಹಣೆಯಲ್ಲಿ ಒಂದು ಕೈಯನ್ನ ಇಟ್ಟಿಗೆ ತಗೊಂಡ್ಬರೋಣ, ಮತ್ತೊಂದು ಕೈಯನ್ನು ನಿಧಾನವಾಗಿ ತಗೊಂಡ್ಬರೋಣ. ನಮ್ಮ ಹಣೆಯ ಮೇಲೆ ಫೋರ್ ಹೆಡ್ ಅಲ್ಲಿರುವಂತಹ ಎಲ್ಲ
ಮಾಂಸಖಂಡಗಳು, ನರಗಳು, ಸ್ನಾಯುಗಳು, ಮೂಳೆಗಳು, ಬ್ರೈನ್ಸ್ ಒಳಗಡೆ ಅಲ್ಲಿರುವಂತಹ ಮೆದುಳಿನ ಭಾಗದಲ್ಲಿ ಎಲ್ಲಾ ಕಡೆನೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ನಮ್ಮ ಎಲ್ಲ ಗಮನವನ್ನ ನಮ್ಮ ಹಣೆಗೆ ನಾವು ತಗೋಬಾರಲ್ಲ. ಕೇವಲ ಪ್ರಕಾಶ 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 ಪ್ರಕಾಶ. ಅಲ್ಲಿ ಏನು ನಿಮಗೆ ಅನುಭವಗಳಾಗ್ತಾ ಇದೆ, ಜಸ್ಟ್ ಅದನ್ನ ನೀವು ನೋಡ್ತಾ ಬನ್ನಿ. ಅಲ್ಲಿ ವೈಬ್ರೇಷನ್ ಆಗುತ್ತಾ, ಅಲ್ಲಿ ನೋವಾಗುತ್ತಾ, ಒತ್ತಡಗಳಾಗ್ತಾ ಇದೆ, ಜಸ್ಟ್ ನೋಡಿ ನೀವಷ್ಟೇ. ನೀವು ಅದು ಇದಾದ ನಂತರ ನಿಧಾನವಾಗಿ ಹಿಂದಲೇ ನಮ್ಮ ಹಿಂದಿನ ತಲೆಗೆ ಒಂದೊಂದು ಕೈಯನ್ನು, ಒಂದು ಕೈಯಿಂದ ಒಂದು ಸಲ ಮತ್ತೆ ಇನ್ನೊಂದ್ಸಲ ತಗೊಂಡ್ ಬನ್ನಿ. ನಮ್ಮ ಹಿಂದಲೇ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವು ರೇಖಿ ಮಾತೆಯ ಶಕ್ತಿಯು ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ನಮ್ಮ ಹಿಂದಿನ ತಲೆಯಲ್ಲಿರುವಂತಹ ನಮ್ಮ ಬ್ರೈನ್ಸ್ ಗಳಲ್ಲಿ, ನರಗಳಲ್ಲಿ, ನರವ್ಯೂಹಗಳಲ್ಲಿ, ಮಾಂಸಖಂಡಗಳಲ್ಲಿ, ಅಲ್ಲಿರುವಂತಹ ಮೂಳೆಗಳಲ್ಲಿ, ರಕ್ತನಾಳಗಳಲ್ಲಿ, ನಮ್ಮ ಪಿಟ್ಯೂಟರಿ ಗ್ರಂಥಿ, ನಮ್ಮ ತಲೆಯ ಹಿಂದೆಗಡೆ ಎಲ್ಲ ಕಡೆ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಪ್ರಕಾಶ 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 ಪ್ರಕಾಶ, ಬೆಳಕು 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 ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಇದಾದ ನಂತರ ನಿಧಾನವಾಗಿ ನಮ್ಮ ಮುಂದಲೇ ಅಂತ ಇಲ್ಲಿಗೆ ಆ ರೇಖಿ ಮಾತೆಯ ದಿವ್ಯ ಶಕ್ತಿಯು, ಆ ಪರಮಾತ್ಮನ ದಿವ್ಯ ಶಕ್ತಿಯು, ಚೈತನ್ಯದ ಬೆಳಕಿನ ಪ್ರಕಾಶದ ಕಿರಣಗಳು ಹಾಗೆ ನಿಧಾನವಾಗಿ ನಮ್ಮ ಕೈಗಳ ಮುಖಾಂತರ ನಮ್ಮ ಹಣೆಯ ಮುಂದಿನ ಭಾಗದಲ್ಲಿ ಎಲ್ಲವೂ ಕೂಡ ಸ್ಥಾಪನೆಯಾಗುತ್ತಿದೆ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ನಮ್ಮ ಎಲ್ಲ ಗಮನವನ್ನ ನಾವು ನಮ್ಮ ಫೋರೆಡ್ ಕಡೆಗೆ, ನಮ್ಮ ಮುಂದಲೆ ಹತ್ರ, ಮುಂದಿನ ತಲೆಯ ಭಾಗದಲ್ಲಿ ನಾವು ತಂದು ನಿಲ್ಲಿಸೋಣ. ಈ ರೀತಿ ಇದು ಮೆಥಡ್, ಇದು ಪ್ರೋಸೆಸ್. ಈಗ ನೀವು ಮಾಡಿದ್ರಲ್ಲ, ನನ್ನ ಜೊತೆಗೆ ನೀವು ಮಾಡಿದ್ರಲ್ಲ, ಈಗ ನಿಮ್ಮ ಅನುಭವಗಳನ್ನು ಹೇಳಿ. ಹೊಸಬರು ಹೇಳ್ಬೇಕು. ಶ್ರುತಿ, ಶೋಭಾ, ಪ್ರಾಕ್ಟಿಕಲ್ ಆಗಿ ಜೊತೆಯಲ್ಲಿ ನೀವು ಮಾಡ್ಬೇಕು ನನ್ನ ಜೊತೆಲಿ. ಅವಾಗ ನಿಮ್ಗೆ ಅನುಭವಕ್ಕೆ ಬರುತ್ತೆ. ನಿಮಗೆ ಏನ್ ಗೊತ್ತಾ, ಒಂದ್ಸಲ ನೋಡ್ಕೊಳ್ತೀನಿ, ನಾನು ಮಾಡ್ತೀನಿ, ಆಮೇಲೆ ಮತ್ತೊಮ್ಮೆ ವಿಡಿಯೋ ಹಾಕೊಳ್ತೀನಿ, ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡ್ತೀನಿ. ನೋ ನೋ, ಸಂಪೂರ್ಣವಾಗಿ ಇಲ್ಲಿದ್ದೀರಾ, ಇಲ್ಲಿ ಮಾಡ್ಬಿಡ್ಬೇಕು ನೀವು. ನಾಳೆ ಅನ್ನೋದು ನಾಳೆ ಮಾಡೋ ಕೆಲ್ಸನ ಈಗ್ಲೇ ಮಾಡೋ ಕೆಲ್ಸವನ್ನ ಈಗಲೇ ಮಾಡ್ಬೇಕು ನಾವು. ಶ್ರುತಿ ಅವರು ಹೇಳಿ. ಮೇಡಮ್, ನಾನ್ ನಿಮ್ಮನ್ನ ನೆನ್ಸ್ಕೊಂಡಾಗ ನಿಮ್ ಮೇಲೆ ಬೆಳಕಿನ ಕಿರಣಗಳು ಬೀಳೋದ್ ಕಾಣಿಸ್ತಾ ಇದೆ. ಅದೇ ನನ್ನನ್ನ ನೆನ್ಸ್ಕೊಂಡಾಗ ಬರೀ ಫುಲ್ ಬ್ಲಾಕ್ 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 ಕಾಣಿಸತ್ತೆ. ಆಮೇಲೆ ಎಲ್ಲೋ ಒಂದ್ ಬೆಳಕಿನ ಕಿರಣ ಬಂತು ಅಂದ ತಕ್ಷಣನೇ ಅಲ್ಲಿ ಹಂಗೆ ಬ್ಲಾಕ್ ಕವರ್ ಆಗ್ಬಿಡತ್ತೆ. ಈ ರೀತಿ ಆಗ್ತಾ ಇತ್ತು ಮೇಡಮ್ ನನಗೆ. ಗ್ರೇಟ್ 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 ಗ್ರೇಟ್. ನೋಡಿ, ನಿಮ್ಗೆ ಅನುಭವಕ್ಕೆ ಬರ್ತಾ ಇದೆ ನೋಡಿ, ನೀವು ಮಾಡ್ತಾ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ಚೇಂಜಸ್ ಆಗುತ್ತೆ. ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಅದು ಬ್ಲಾಕ್ ವೈಟ್ ಅಂತಲ್ಲ, ಅದು ಮಾಡ್ತಾ 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 ನಿಮ್ಗೆ ಬದಲಾವಣೆಗಳಾಗುತ್ತೆ. ಸೂಪರ್ ಸೂಪರ್ ಸೂಪರ್. ಓಕೆ.
ಸರಿಯಾದ ದಾರಿನಲ್ಲಿದ್ದೀರಿ. ಅಭ್ಯಾಸವನ್ನ ನೀವು ಮಾಡ್ಕೊಳ್ತಾ ಬನ್ನಿ. ಈ ರೀತಿಯಾಗಿ ನಾವು ಟೋಟಲ್ ಆಗಿ ನಮ್ಗೆ 24 ಪಾಠಗಳಿದೆ. ನಿಮ್ಗೆ ಸಮಯದ ಅಭಾವಗಳಿರುತ್ತೆ ಕೆಲವೊಮ್ಮೆ, ಯಾಕಂದ್ರೆ ಒಂದೊಂದು ಚಕ್ರಕ್ಕೂ ಒಂದೊಂದು ಪಾಠಗೂ ನಾವು ಕಡಿಮೆ ಅಂದ್ರೆ 3 ನಿಮಿಷಗಳ ಕಾಲ ನಾವು ಆ ಉಪಚಾರವನ್ನ ನಾವು ಕೊಡ್ಬೇಕು. ಆಗ ನಮ್ಗೆ ಏನಾಗುತ್ತೆ ಅಂದ್ರೆ ಟೈಮ್ ತಗೊಳುತ್ತೆ, 1 ಅವರ್ ಮೇಲಾಗುತ್ತೆ. ನಿಮ್ಮ ಸಮಯಕ್ಕೆ ನೋಡ್ಕೊಂಡು ನೀವು ಅದನ್ನ ಡಿವೈಡ್ ಮಾಡ್ಕೊಂಡು ಮಾಡಿ. ಯಾಕಂದ್ರೆ ಕೆಲವರೆಲ್ಲ ವರ್ಕಿಂಗ್ ಹೋಗ್ತಾರೆ, ಕೆಲವು ಜಾಬ್ಗಳಿರುತ್ತೆ, ನಿಮ್ಮ ಕೆಲವರೆಲ್ಲ ಆ ಮನೆ ನೋಡ್ಕೊಳ್ಬೇಕು, ಮನೆಯಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತೀರಾ. ತುಂಬಾ ನಿಮ್ಮ ಶೆಡ್ಯೂಲ್ಸ್ ಗಳೆಲ್ಲ ತುಂಬಾ ಟೈಟ್ ಗಳಾಗಿರುತ್ತೆ. ಆದ್ರೆ ಅದರಲ್ಲೂ ಕೂಡ ನೀವು ಸಮಯವನ್ನ ಮಾಡ್ಕೊಂಡು ನಿಮಗೋಸ್ಕರ ನೀವು ಅದನ್ನ ಆರ್ ಮಾಡ್ಕೊಳ್ತೀರಾ ಅಥವಾ 12 ಭಾಗ ಮಾಡ್ಕೊಳ್ತೀರಾ. ಅದನ್ನ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ನೀವು ಒಂದು ಸೈಕಲ್ ಅನ್ನ ನೀವು ಮುಗಿಸ್ಬೇಕು. ಅಂದ್ರೆ 24 ಭಾಗಗಳು ಕಂಪ್ಲೀಟ್ ಆಯ್ತು ಅಂದ್ರೆ ಅದು ಒಂದು ಸರ್ಕಲ್ ಆಯ್ತು ಅಂತ. ಆ ರೀತಿ ನೀವು 21 ಸೈಕಲ್ಸ್ ಗಳನ್ನ ನೀವು ಮುಗಿಸ್ತೀರಿ. ಆ ನಂತರ ನೀವೇನ್ ಮಾಡ್ಬೇಕು, ಇದು ಒಂದು ಸೈಕಲ್ ಆದ್ಮೇಲೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಅನುಭವಗಳಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಶರೀರದಲ್ಲಿ ಹೇಗಿದೆ ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಆ ನಂತರ ನಿಮಗೆ ಶರೀರದಲ್ಲಿ ನಿಮ್ ನೋಡ್ಕೊಳ್ಳಿ, ನಿಮ್ಮ ಶರೀರದಲ್ಲಿ ಹೇಗ ಅವಶ್ಯಕತೆ ಇದೆಯಾ, ಅದು ತುಂಬಾ ಬೇಕು ಅನಿಸ್ತಾ ಇದೆಯಾ, ನನ್ನ ಶರೀರ ಕೇಳ್ತಾ ಇದೆಯಾ ಅಂದಾಗ ಮತ್ತೆ ಇದನ್ನ 24 ಪಾಯಿಂಟ್ಸ್ ನ ಗ್ಯಾಪ್ ಕೊಟ್ಟು ನೀವು ಮಾಡ್ಕೊಳ್ಬೇಕು. 15 ದಿನಕ್ಕೊಂದ್ಸಲ, ವಾರಕ್ಕೊಂದ್ಸಲ ಬೇಕಾದ್ರೆ ಮತ್ತೆ ಮತ್ತೆ ರಿಪೀಟ್ ಆಗಿ ನೀವು ಮಾಡ್ಕೊಳ್ಬಹುದು. ಮೊದಲನೇದಲ್ಲಿ 21 ಸೈಕಲ್ ನ 21 ದಿನಗಳನ್ನ ಕಂಪ್ಲೀಟ್ ಅನ್ನ ಮಾಡಿ. ಮತ್ತೆ ಚಕ್ರ ಧ್ಯಾನವನ್ನು ಕೂಡ 21 ದಿನಗಳ ಕಾಲ ನೀವು ಕಂಟಿನ್ಯೂಸ್ ಅನ್ನ ಮಾಡ್ಕೊಳ್ತಾ ಬನ್ನಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರೂ? ಇದು ಸಂಪೂರ್ಣವಾಗಿ ನಮ್ಮ ಚಕ್ರಗಳನ್ನ, ನಮ್ಮ ಶರೀರದ ಆ ಪ್ರಾಣ ಚೈತನ್ಯ ಜೊತೆಗೆ ನಾವು ಕನೆಕ್ಷನ್ ಆಗ್ತೀವಿ. ಈ ಅನ್ನಮಯ ಕೋಶ ಅಲ್ಲ, ನಮ್ಮ ಪ್ರಾಣಮಯ ಕೋಶದಲ್ಲಿ ನಾವು ಕನೆಕ್ಷನ್ ಆಗ್ತಾ ಇರ್ತೀವಿ. ನಾವು ನಮ್ಮ ಚಕ್ರಗಳು, ನಮ್ಮ ನಾಡಿಗಳು ಎಲ್ಲ ಕನೆಕ್ಷನ್ ಆಗಿರೋದು ಪ್ರಾಣ ಚಕ್ರದಲ್ಲಿ. ನಾವ್ ಯಾವಾಗ ಉಸಿರನ್ನ ನಾವು ಸಮತೋಲನವಾಗಿ ಬ್ಯಾಲೆನ್ಸ್ ಆಗಿ ತಗೊಂಡ್ ಬರ್ತೀವೋ ಆಗ ನಮ್ಮ ಎಥರಿಕ್ ಬಾಡಿ ಅಂತೀವಿ ನಾವು, ಅದು ರಿಸೀವಿಂಗ್ ಅವರ್ ಎನರ್ಜಿಯನ್ನ, ಆ ಒಂದು ಚೈತನ್ಯ ಶಕ್ತಿಯನ್ನ ರಿಸೀವ್ ಮಾಡ್ಕೊಳ್ತಾ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಅಭ್ಯಾಸ ನೀವು ಕೇಳೋದಕ್ಕಿಂತ ನೀವು ಪ್ರಾಕ್ಟಿಕಲ್ ಮಾಡಿದಾಗ ನಿಮ್ಗೆ ಅದ್ರ ಅನುಭವ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ಬ್ಲಾಕೇಜಸ್ ಗಳು ಇವೆಲ್ಲವೂ ರಿಮೂವ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಆಹಾರ ಪದ್ಧತಿ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಸಾತ್ವಿಕ ಆಹಾರಗಳನ್ನ ತಗೊಳ್ಬೇಕು, ತರಕಾರಿಗಳು ಜೀವ ಇರುವಂತದನ್ನ. ಈಗ ಜ್ಯೂಸ್ ಕುಡಿತೀವಿ ಅಂತ ಹೇಳ್ತಾರೆ, ಆ ಜ್ಯೂಸ್ಗೆ ಏನ್ ಮಾಡ್ತಿದ್ದೀರಾ, ಸಕ್ಕರೆಗಳನ್ನ ಹಾಕೊಂಡು ಕುಡಿತಾ ಇದ್ದೀರಾ. ಈಗ ಮಾವಿನ ಹಣ್ಣಿನ ಸೀಸನ್, ಎಲ್ಲಿ ನೋಡಿದ್ರು ಮಾವಿನ ಹಣ್ಣು ಇರುತ್ತೆ ಅಂದ್ಬಿಟ್ಟು ಏನ್ ಮಾಡ್ತೀರಾ, ಎಲ್ಲದಕ್ಕೂ ಸಕ್ಕರೆ ಹಾಕೊಂಡು ತಿಂತೀವಿ, ವೇಸ್ಟ್. ನೀವು ಸಕ್ಕರೆ ಹಾಕೊಂಡು ತಿಂತಿದ್ದೀರಾ ಅಂತ ಹೇಳಿದ್ರೆ ಹಾಳಾಯ್ತು, ನಮ್ಮ ಡಯಟೇ ಹಾಳಾಯ್ತು ಅಂತ ಹೇಳಿ. ವಿತೌಟ್ ಸಕ್ಕರೆ ನೀವು ನ್ಯಾಚುರಲ್ ಆಗಿ ಹಣ್ಣನ್ನ ನೀವು ತಿನ್ಬೇಕು. ಈ ಮಾಜಾ, ಸ್ಪ್ರೈಟು, ಎಷ್ಟು ದಿನ ಮಾತಾಡ್ಬೋದು ಅಂದ್ರೆ ಈ ಆಹಾರದ ಬಗ್ಗೆ ತುಂಬಾ ಮಾತಾಡೋದಿರುತ್ತೆ. ನೀವು ಡೇ ಬೈ ಡೇ ಎಲ್ಲವನ್ನು ಕೂಡ ಕಡಿಮೆ ಮಾಡ್ತಾ 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 ಫ್ರೆಶ್ ಫ್ರೂಟ್ಗೆ ಫ್ರೆಶ್ ಜ್ಯೂಸ್ ಕುಡೀರಿ, ಮಜ್ಜಿಗೆ ಕುಡೀರಿ, ಪಾನಕ ಮಾಡ್ಕೊಳ್ಳಿ, ಎಳ್ನೀರನ್ನ ಕುಡೀರಿ. ಹೌದು, ತರಕಾರಿ ಜ್ಯೂಸ್ಗಳು ಬರುತ್ತೆ, ABC ಜ್ಯೂಸ್ ಅಂತ ಬರುತ್ತೆ. ಆಮೇಲೆ ಪಾಲಕ್ ಸೊಪ್ಪು, ಪುದೀನಾ ಸೊಪ್ಪು, ಆಮ್ಲ ಎಲ್ಲ ಹಾಕಿ ಜ್ಯೂಸ್ ಮಾಡ್ಕೊಳ್ಳಿ. ನೀವು ಯೂಟ್ಯೂಬ್ ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ವೆರೈಟಿ ಫ್ರೂಟ್ ಜ್ಯೂಸ್ಗಳು ಬರುತ್ತೆ. ನ್ಯಾಚುರಲ್ ಆಗಿರುವಂತದನ್ನ ಮಾಡ್ಕೊಂಡು ನಾವು ಅಲ್ಲಿಗೆ ಸ್ವಿಚ್ ಆನ್ ಆಗ್ಬೇಕು. ಮತ್ತೆ ನಾನ್ ವೆಜ್ ಅನ್ನ ತಿನ್ಬೇಡಿ. ಕಾಲಕ್ಕೆ ತಕ್ಕ ಹಾಗೆ, ಪ್ರಾದೇಶಿಕಕ್ಕೆ ತಕ್ಕ ನಾವ್ ಈಗೇನ್ ಮಾಡ್ತೀವಿ, ಆ ಅವಾಕಾಡೋ ಅಂತೆ, ಆ ಪೇರ್ ಅಂತೆ ಅಂತೇಳಿ ಫಾರಿನ್ ಫ್ರೂಟ್ಸ್ ನ ತಿನ್ನೋದಿಕ್ಕೆ ಶುರು ಮಾಡಿದ್ವಿ. ಅದು ನ್ಯಾಚುರಲ್ ಆಗಿ ಅಲ್ಲಿಂದ ಇಲ್ಲಿಗೆ ಇಂಪೋರ್ಟ್ ಆಗ್ಬೇಕು ಅಂದ್ರೆ ಅದು ಎಷ್ಟು ನ್ಯಾಚುರಲ್ ಆಗಿರುತ್ತೆ ಹೇಳಿ, ಯೋಚನೆ ಮಾಡಿ ನಾವು ಒಂದ್ಸಲ. ಹೌದಲ್ವಾ? ಸೊ ಅದಕ್ಕೆ ಹೇಳ್ಬಿಟ್ಟಿರೋದು, ಕಾಲೋಚಿತವಾಗಿ ನಮ್ಮ ಈಗ ನಾವು ನೋಡಿ ಕರ್ನಾಟಕದಲ್ಲಿ ನಾವು ರಾಗಿ ತಿಂತೀವಿ, ಅದು ನಮ್ ಕರ್ನಾಟಕದಲ್ಲಿ, ಅದು ನಾವು ಬಳ್ಳಾರಿಗೆ ಹೋದ್ರೆ ಅಲ್ಲಿ ರಾಗಿ ಇದನ್ನು ಜೋಳದ ರೊಟ್ಟಿ ತಿಂತಾರೆ, ಜೋಳ ತಿಂತಾರೆ. ನೋಡಿ ನಮ್ಮಲ್ಲಿ ಎಷ್ಟು ಅಂದ್ರೆ ಪ್ರಾದೇಶಿಕವಾಗಿ ಡಿಫ್ರೆನ್ಸ್ ಇರುತ್ತೆ.
ಅದಕ್ಕೆ ಆಯಾಯ ಸ್ಥಳಗಳಿಗೆ ಆಯಾಯ ಪ್ರದೇಶಗಳಿಗೆ ಅನುಗುಣವಾಗಿ ನಾವು ಆಹಾರವನ್ನ ತಿಂತಾ ಬರ್ತಾ ಇರ್ಬೇಕಾಗುತ್ತೆ. ಒಂದಾಯ್ತು. ಆಹಾರದ ಬಗ್ಗೆ ತುಂಬಾ ಎಚ್ಚರಿಕೆ ಇರಲಿ. ಅದಕ್ಕೇನೆ ನಮ್ಮ ಗುರುಗಳು, ಹಿರಿಯರು, ನಮ್ಮ ಅಜ್ಜ ಅಜ್ಜಿ ಈಗ್ಲೂ ಕೂಡ ಅಷ್ಟೇ. ನಿಮ್ಮ ಅಜ್ಜ ಅಜ್ಜಿ ಇದ್ರೆ ನೋಡಿ, ಅವ್ರು ಇನ್ ಟೈಮ್ಗೆ ಊಟ ಮಾಡೋದು, ಸ್ವಲ್ಪ ಜಾಸ್ತಿ ಆದ್ರೂ ತಿನ್ನಲ್ಲ. ಬೇರೆ ಈ ಪಿಜ್ಜಾ ಬರ್ಗರ್ ಕೊಡಿ ಅವರಿಗೆ, ತಿನ್ನಲ್ಲ ಅವ್ರು. ಮುದ್ದೆ ಬಿಟ್ರೆ ಇನ್ನೇನು ತಿಂತಾ ಇರ್ಲಿಲ್ಲ ನೋಡಿ. ಈಗ ನಾವುಗಳು ಅಂತ ಎಲ್ಲಾನು ತಿನ್ನಕ್ ಶುರು ಮಾಡ್ಬಿಡ್ತೀವಿ ನಾವು, ಹೌದಲ್ವಾ ಇವತ್ತು? ಸೊ ಅಷ್ಟು ಅವರ ಫುಡ್ ಅಲ್ಲಿ ಅಷ್ಟು, ಈಗ ನಾವು ಅವ್ರನ್ನೇ ಬೇಜಾರ್ ಮಾಡ್ಕೊಳ್ತೀವಿ. ಅದ್ ತಿನ್ನಲ್ಲ ಅಂತೀರಾ, ಇದ್ ತಿನ್ನ ಅಂತೀರಾ, ಬಟ್ ಅವರೇ ಕರೆಕ್ಟ್, ನಾವೇ ಫಾಲ್ಸ್ ಇದೀವಿ. ಮತ್ತೆ ನಮ್ಮ ಮನೆ ನಾವು ಹೆಚ್ಚು ಸಮಯ ಕಳೆಯುವುದು ಎಲ್ಲಿ ಹೇಳಿ? ನಮ್ಮ ಮನೇನ ನಾವು ಸ್ವರ್ಗವನ್ನಾಗಿ ಮಾಡ್ಕೊಳ್ಬೇಕು. ಆದ್ರೆ ನಾವು ನಮ್ಮ ಮನೇನ ಹೆವನ್ ಆಗಿ ಮಾಡ್ಕೊಳ್ಬೇಕು. ನಾವು ಅದನ್ನ ಹೆಲ್ಲಾಗಿ ಮಾಡ್ಕೊಂಡ್ಬಿಟ್ಟಿದ್ವಿ. ಅಂದ್ರೆ ಕಿತ್ತಾಟ ಮಾಡೋದು, ಜಗಳ ಮಾಡೋದು, ಹೌದಲ್ವಾ? ಸೊ ಸ್ವಲ್ಪ ಮಾತಲ್ಲ, ಎಲ್ಲರೂ ಮೌನವಾಗಿರಿ, ಮಾತನ್ನ ಕಡಿಮೆ ಮಾಡಿ, ನಾನೆಚ್ಚು ಅನ್ನೋದ್ ಕಡಿಮೆ ಮಾಡೋಣ, ಪ್ರೀತಿಯನ್ನ ಬೆಳೆಸ್ಕೊಳ್ಳೋಣ, ಅವ್ರಿಗೂ ಬೆಲೆ ಕೊಡೋಣ. ನಾವು ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಯಾರು ಮೇಲಲ್ಲ, ಯಾರು ಕೇಳಲ್ಲ. ಈಗ ಹೆಂಡತಿ ಇಲ್ಲ ಅಂದ್ರೆ ಗಂಡನ ಜೀವನ ನಡೆಯುತ್ತಾ? ಗಂಡ ಇಲ್ಲ ಅಂದ್ರೆ ಹೆಂಡತಿ ಜೀವನ ನಡೆಯುತ್ತಾ? ಅಲ್ವಾ ನೋಡಿ, ಎಲ್ಲರೂ ಬೇಕು. ಒಬ್ಬೊಬ್ರು ಅವ್ರವ್ರ ಕಾರ್ಯನ ಅಷ್ಟು ಶ್ರದ್ಧೆಯಿಂದ, ಸರ್ವಶ್ರೇಷ್ಠತೆಯಿಂದ ಮಾಡೋಣ. ಇಲ್ಲಿ ನಾವೆಚ್ಚು ನೀವೆಚ್ಚು ಅಂತ ಅನ್ಕೊಂಡ್ ಕೂತ್ಕೊಂಡಾಗ ಏನಾಗುತ್ತೆ? ಇಲ್ಲಿ ನಮ್ಗೆ ಬಾಂಧವ್ಯಗಳಲ್ಲಿ ಬಿರುಕು ಉಂಟಾಗುತ್ತೆ. ಬಾಂಧವ್ಯಗಳಲ್ಲಿ ಬಿರುಕು ಉಂಟಾಯ್ತಂದ್ರೆ ಮನೆ ಏನಾಗುತ್ತೆ ಹೇಳಿ? ಅದು ಬರೀ ಕಲ್ಲಿನಿಂದ ಕಟ್ಟಿರುವಂತ ಮನೆ ಆಗುತ್ತೆ ವಿನಃ ಅಲ್ಲಿ ಭಾವನೆ, ಪ್ರೀತಿ ತುಂಬಿರುವಂತ ಜೀವಂತ ಮನೆ ಆಗಲ್ಲ ಅದು. ಸೊ ಅದೊಂದಾಯ್ತು. ಮತ್ತೆ ಮನೆಯಲ್ಲಿ ನೀವು ಮನೆಯನ್ನ ಒರೆಸ್ಬೇಕಾದ್ರೆ ಕಲ್ಲುಪ್ಪು, ಒಂದು ಚಿಟಿಕೆ ಕಲ್ಲುಪ್ಪನ್ನ ಹಾಕಿ ಆ ಮನೆಯನ್ನ ಒರೆಸ್ಕೊಳ್ತಾ ಬನ್ನಿ. ಮನೆಯಲ್ಲಿ ಇರುವಂತ ಹಳೆ ವಸ್ತುಗಳು, ಬೇಡದೇ ಇರುವಂತ ವಸ್ತುಗಳು ಎಲ್ಲವನ್ನು ಕೂಡ ನೀವು ಗುಜರಿಗೆ ಹಾಕ್ತಾ ಬನ್ನಿ. ಮತ್ತೆ ನೀವು ಬಟ್ಟೆಗಳನ್ನ ಅಷ್ಟೇ, ಎಂತ ಕಾಸ್ಟ್ಲಿ ಬಟ್ಟೆಗಳಾಗಿರ್ಲಿ, ಪಾರ್ಟಿಗೆ ಹಾಕೊಳ್ಳೋ ಬಟ್ಟೆಗಳಾಗಿರ್ಲಿ, ಅವೆಲ್ಲ ನೀವು ವಾಶ್ ಮಾಡಿ, ಇಲ್ಲಾಂದ್ರೆ ನೀರಿಗಾದ್ರೂ ಹದ್ದಾಕಿ. ಪಾರ್ಟಿ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗಿರೋ ಬಟ್ಟೆಗಳು ಏನ್ ಮಾಡುತ್ತಿವೆ? ನಕಾರಾತ್ಮಕ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತವೆ. ಅಟ್ಲೀಸ್ಟ್ ಅದನ್ನ ವಾಶ್ ಮಾಡೋ ಬಟ್ಟೆ ಇಲ್ಲ ಅಂದ್ರೆ ಜಸ್ಟ್ ನೀರಿಗಾದ್ರೂ ಅದನ್ನ ಹತ್ತಿ ನಾವು ಹಾಕ್ಬೇಕಾಗುತ್ತೆ. ಇಲ್ಲ ಅದೂ ಆಗಲ್ಲ ಅಂತ ಹೇಳಿದ್ರೆ ಕಲ್ಲುಪ್ಪನ್ನು ಒಂದು ಬೌಲಿಗೆ ನೀರ್ ತಗೊಳ್ಳಿ, ಅದಕ್ಕೆ ಒಂದ್ ಚಿಟಿಕೆ ಕಲ್ಲುಪ್ಪನ್ನ ಹಾಕಿ ಅದನ್ನ ಸ್ಪ್ರಿಂಕಲ್ ಮಾಡ್ಬೇಕು. ನೋಡಿ ಬಣ್ಣ ಹೋಗುತ್ತಾ ಬಣ್ಣ ಹೋಗಲ್ವಂತ ಟೆಸ್ಟ್ ಮಾಡ್ಕೊಂಡು ಮಾಡಿ. ಆಮೇಲೆ ನಾನ್ ಹೇಳ್ದೆ ಅಂತ ಹೇಳ್ಬೇಡಿ. ಆಮೇಲೆ ನನ್ನ ಸೀರೆ ಕೊಡಿ ಅಂದ್ರೆ ನಾನ್ ಸೀರೆ ನಿಮ್ಮ ಒಡವೆ ವಸ್ತುಗಳನ್ನ ತಂದು ಕೊಡೋಕೆ ಆಗೋದಿಲ್ಲ. ಪ್ಯಾಚ್ ಅನ್ನ ಟೆಸ್ಟ್ ಮಾಡಿ ನೋಡ್ಕೊಂಡು ಅದನ್ನ ಪ್ರಯೋಗವನ್ನ ನೀವು ಮಾಡ್ಕೊಳ್ತಾ ಬನ್ನಿ. ಆ ನೆಗೆಟಿವ್ ಎನರ್ಜಿ ಇದ್ರೆ ಅಂದ್ರೆ ಅದನ್ನ ತಗೊಂಡೋಗಿ ನಾವು ಬೀರಿಗೆ ಫೋಲ್ಡ್ ಮಾಡಿ ಇಟ್ಟು ಅಂದ್ರೆ ನಮ್ ಬೀರಿನಲ್ಲಿ ನೆಗೆಟಿವ್ ಎನರ್ಜಿ ಫೋಲ್ಡ್ ಆಗಿ ಅಲ್ಲಿ ಸೇರ್ಕೊಂಡು ತುಂಬಿಕೊಂಡಿರುತ್ತೆ. ಹಾಗಾಗಿ ಆ ಎನರ್ಜಿನ ನಾವು ಕ್ಲೀನ್ ಮಾಡ್ಕೊಳ್ತಾ ಬರೋಣ. ಈ ರೀತಿ ನಾವು ಪ್ರತಿದಿನ ನಾವು ಫಾಲೋ ಮಾಡ್ಕೊಳ್ತಾ ಬರೋಣ. ಸೊ ಒಳ್ಳೇದಾಗ್ಲಿ.